ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ವಾಚಗದ್ದೆಯಲ್ಲಿರುವಂತಹ ಶ್ರೀ ದುರ್ಗಾ ವಿನಾಯಕ ದೇವಸ್ಥಾನ ಇಲ್ಲಿಯ ಕಾರ್ಯಕ್ರಮವನ್ನು ನೀವು ನೋಡಬಹುದು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಥರ್ವ ಶೀರ್ಷ ಹವನ, ಗಣಪತಿಯ ಅಥರ್ವ ಶೀರ್ಷ ಹವನ ಹಾಗೂ ದುರ್ಗಾ ಸೂಕ್ತ ಹವನ ಈ ವಿಡಿಯೋಗಳನ್ನು ನೋಡಬಹುದು. ಹಾಗೆಯೇ ಈ ಊರಿನ ವಿಶೇಷತೆ ಏನಂದರೆ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಸಹಕಾರದಿಂದ ಕಾರ್ಯಕ್ರಮವನ್ನು ಮಾಡೋದು. ಯಾಕೆಂದರೆ ಎಲ್ಲರೂ ಒಗ್ಗಟ್ಟಿನಿಂದ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಆ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರುತ್ತೆ. ಇದಕ್ಕೆ ಈ ಊರಿನವರೇ ಉದಾಹರಣೆ ಅಂತ ಹೇಳ್ಬೋದು. ಎಲ್ಲರೂ ಸೇರಿಕೊಂಡು ಕೈಗೆ ಕೈ ಕೂಡಿಸ್ಕೊಂಡು ಯಾವುದೇ ಕೆಲಸ ಇದ್ರೂ ಕೂಡ ಒಗ್ಗಟ್ಟಿನಲ್ಲಿ ಮಾಡ್ಕೊಂಡು ಬರೋದು ಅಂದರೆ ಸುಲಭದ ಮಾತೇನಲ್ಲ. ಅದರಲ್ಲೂ ಕೂಡ ಇವಾಗಂತೂ ಹಳ್ಳಿ ಕಡೆ ಇರುವವರೇ ಕಡಿಮೆ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಪಟ್ಟಣವನ್ನು ಸೇರಿಕೊಂಡಿದ್ದಾರಲ್ವ. ಅಂತಹ ಸಮಯದಲ್ಲಿ ಹಳ್ಳಿಯವರೇ ಒಗ್ಗಟ್ಟಿನಿಂದ ಈ ತರಹ ಕೆಲಸವನ್ನೆಲ್ಲ ಮಾಡಿಕೊಂಡ್ರೆ ಅವರಿಗೂ ಕೂಡ ಅನುಕೂಲ ಮತ್ತು ಕಾರ್ಯಕ್ರಮದಲ್ಲೂ ಕೂಡ ಚೆನ್ನಾಗಿ ಆಗತ್ತೆ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಖಂಡಿತ ನನಗೆ ನೀವು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ಇಲ್ಲಿ ಪೂಜೆ ಎಲ್ಲ ಬೆಳಗ್ಗೆ ಆದ ನಂತರ ಮಧ್ಯಾಹ್ನ ಊಟದ ನಂತರ ಇಲ್ಲೂ ಕೂಡ ಸನ್ಮಾನದ ಕಾರ್ಯಕ್ರಮ ಇತ್ತು ಶಿಕ್ಷಕರಿಗೆ. ಹಾಗೂ ಈ ಊರಿನ ಮಗಳಾದಂತಹ ರಂಜನಾ ಮಂಜುನಾಥ್ ಹೆಗಡೆ ಕಲ್ಮನೆ, ಇವಳಿಗೂ ಕೂಡ ಸನ್ಮಾನ ಇತ್ತು. ಇವಳು ಈ ಊರಿನಲ್ಲಿ ಮೊದಲ ಬಾರಿಗೆ ಫಿಸಿಯೋಥೆರಪಿ ಮಾಡಿದಾಳಂತೆ. ಈ ಊರಿನ ಮೊದಲ ಡಾಕ್ಟರ್ ಎನ್ನುವಂತಹ ಒಂದು ಹೆಗ್ಗಳಿಕೆಯಿಂದ ಇವಳಿಗೆ ಸನ್ಮಾನವನ್ನು ಮಾಡಲಾಗಿತ್ತು. ಯಾಕೆಂದರೆ ನಮ್ಮ ಊರಿನ ಯಾರೇ ಆದ್ರೂ ಕೂಡ ಒಂದು ಸಾಧನೆಯನ್ನು ಮಾಡಿದರೆ ಎಲ್ಲರಿಗೂ ತುಂಬಾ ಖುಷಿ ಅಲ್ವಾ. ಆ ಖುಷಿಗೋಸ್ಕರ ಇವರು ರಂಜನಾ ಮಂಜುನಾಥ್ ಹೆಗಡೆ ಇವಳಿಗೆ ಸನ್ಮಾನವನ್ನು ಕೂಡ ಮಾಡಿದ್ರು. ಹಾಗೆಯೇ ಮತ್ತೊಬ್ಬರು ಶಿಕ್ಷಕರಿಗೂ ಕೂಡ ಸನ್ಮಾನವನ್ನು ಮಾಡಲಾಗಿತ್ತು, ಗಣಪತಿ ವಿನಾಯಕ್ ಹೆಗಡೆ ಇವರಿಗೂ ಕೂಡ. ಈ ಸನ್ಮಾನದ ಕಾರ್ಯಕ್ರಮವನ್ನು ಕೂಡ ನೀವು ನೋಡಬಹುದು. ಬನ್ನಿ ಇವತ್ತಿನ ಕಾರ್ಯಕ್ರಮ ನೋಡೋಣ. ಯಾಕೆಂದರೆ ಪೂಜೆ ಇರುತ್ತೆ, ಬೆಳಗ್ಗೆ ಎಲ್ಲ ಪೂಜೆ ಆದ ನಂತರ ಹವನ ಇರುತ್ತೆ. ಹಾಗೆ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಿನಿಂದ ಅಡುಗೆಯನ್ನೆಲ್ಲ ಮಾಡೋದನ್ನು ನೀವು ನೋಡ್ಬೋದು. ಪ್ರಸಾದದ ತಯಾರಿಯನ್ನು ಮಾಡೋದನ್ನು ನೋಡ್ಬೋದು. ಅಥರ್ವ ಶೀರ್ಷ ಹವನ ಅಂದರೆ ಮೋದಕ ತುಂಬಾ ಬೇಕಾಗುತ್ತೆ, ಅದನ್ನು ಕೂಡ ಮಾಡ್ತಾರೆ. ಬನ್ನಿ ವಿನಾಯಕ ನೋಡೋಣ. ದೇವಸ್ಥಾನ ವಾಚಗದ್ದೆ ಶ್ರೀ ದುರ್ಗಾ ವಿನಾಯಕ ದೇವಸ್ಥಾನ ವಾಚಗದ್ದೆ. ಹೂವಿನ ತೋಟ ಇದು. ನೋಡ್ಕೊಳ್ಳಿ, ನಮ್ಮ ದೇವಸ್ಥಾನ ಇದು. ಪಕ್ಕದಲ್ಲೇ ಶಾಲೆ ಇದೆ. ದೇವಸ್ಥಾನ ಹಾಂ, ನೀನು ಬತ್ತೆ ಮತ್ತೆ ಬಂದ್ರೆ ತೊಂದರೆ ಅಂತ. ಇದು ದೇವಸ್ಥಾನ ನಮ್ಮ ಗ್ರಾಮಸ್ಥರೆಲ್ಲರ ಸೇರಿ ಮಾಡಿದಂಥ ಒಗ್ಗಟ್ಟಾಗಿ ಮಾಡಿದ ದೇವಸ್ಥಾನ. ಮೊದಲು ಸಣ್ಣಕ್ಕಿತ್ತು, ಈಗ ಸುಂದರವಾಗಿ ಕಟ್ಟಡ ಮಾಡಿದ್ದಾರೆ ನೋಡಿ. ಇದು ದೇವಸ್ಥಾನ. ಇವತ್ತಿನ ಕಾರ್ಯಕ್ರಮದ ತಯಾರಿ ಭಟ್ಟಕ್ಲದ್ದು ನೋಡಿ. ಭಟ್ಟಕ್ಲವರು ನಮ್ಮ ಮುಕ್ತೇಶ್ವರರು, ಇವರು ನಾಗರಿಕರು ನೋಡಿ. ಪೂಜೆಯ ತಯಾರಿ, ಹೋಮದ ಕೊಂಡ, ತಳಿರು ತೋರಣಗಳಿಂದ ಶೃಂಗಾರವಾದಂಥ ಸುಂದರವಾದ ರಂಗೋಲಿಯೊಂದಿಗೆ ದೇವಸ್ಥಾನ. ಪೂಜೆ ನಡೀತಾ ಇದೆ. ಇವರು ನಮ್ಮ ಊರ ಎಲ್ಲೆಸರದ ಸತೀಶಣ್ಣ ಬಿಡಿಸಿದ
ಸುಂದರವಾದ ಚಿತ್ರ. ಕಡೆಗೆ ಕಡೆಗೆ ವಿಡಿಯೋ ಮಾಡ್ತಾ ಇದ್ನಲ್ಲ. ಎಲ್ಲಿಸರ ಸತೀಶಣ್ಣ ಬಿಡಿಸಿದ ಚಿತ್ರ ಇದು. ಸರಿ ಇಟ್ಕೊತ್ಯ ಅಲ್ಲಿ ನಿಂತ್ಕೊಳ್ತಾರೆ ಇದೇಳವು ಹಿಂಗೆ ಇಡ್ತು ತುರಿ ಇಡ್ತು ಬಿಟ್ಟು ಬಂದು $2050 ಪೂಜೆಗೆ. ಇವರು ರಾಜಾರಾಮೇಗೌಡರು ಅಂತ ಅರಿಶಿಣಗೋಡು. ಯಾವಾಗಲೂ ದೇವಸ್ಥಾನದಲ್ಲಿ ಏನೇ ಆದರೂ ಅಡುಗೆ ಮಾಡೋದು ಬರ್ತಾರೆ ಇವರು. ರಾಜಾರಾಮೇಗೌಡರು ಅಂತ. ಇವರವರ ಹೆಂಡತಿ. ನಮ್ಮ ಊರ ಮಹಿಳೆಯರು. ಪಂಚಗಜ ಇದು ಮೋದಕಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. 1,500 ಮೋದಕ ಆಗಬೇಕು ಇವತ್ತು. ಇದು ಮೋದಕದ ತಯಾರಿ. ಇವರು ಊರ ಮಹಿಳೆಯರು. ನಮ್ಮ ದೇವಸ್ಥಾನದ ಮುಕ್ತೇಶ್ವರ ಪತ್ನಿಯವರು ನಂದಕ್ಕ ಅಂತ. ನಂದಕ್ಕ ನೋಡಿ. नमो ब्रह्मण्य देवाय गो ब्राह्मण हिताय च जगद्ध्वजाय कृष्णाय गोविन्दाय नमो नमः। सर्वे धर्म विवेक्तारः पुत्राः सकलाद्विजाः कुर्वन्तु मम देहस्य संसर्गं गतकिल्बिषाः
पूज्यैकृतपवित्रोऽहं भवेयं द्विजदत्तमये मया कृतमहाघोरं ज्ञातमज्ञातकल्मषं प्रसादात्रे धामस्यं शुभानुज्ञां प्रयच्छत अशेषेः परिषद मदीयां विज्ञापनाम् अवधार्य मया समर्पिताम् इमाम् अल्पीयते दक्षिणां यथोक्तदक्षिणामिव स्वीकृत्य सङ्कल्पितकर्मणे समस्तपापपरिहारपूर्वकं शास्त्रोक्ताधिकारं भवन्तः अनुगृह्णन्तु हिरण्यगर्भगर्भस्थं हेमबीजं निपावसोः अनन्तपुण्यफलतमतशान्तिं प्रयच्छ मे अधिकारसिद्ध्यर्थं नानागोत्रसूत्रेभ्यो ब्राह्मणेभ्यः यावच्छक्तिदक्षिणां दातुमहमुत्सृजे कृच्छ्राचरणेन अधिकारसिद्धिरस्ति भवन्तः कुर्वन्तु अधिकारसिद्धिरस्तु मण्डले देवता सान्निध्यसिद्ध्यर्थं मण्डलदर्शनं करिष्ये ओम उत्तप्तज्वलकञ्चनेन धृतं चकाकरङ्कस्थलं चक्रध्वजकवितुकावितदे मैश्वहे मैश्वरे पूर्वस्मरो मृत्युदिक्पन्नः अब्रह्मोर्पाङ्गलानां शुभसमुदस्सुदलक्षन्नमौलेः निर्देशकर्मनिर्वा मनकचरणं विजयपुराणनासः तथा तथाशां सर्ववर्तमान् पुत्रो हिमुषो देवभन्वासनां विघ्नराजः ओम मंगलपतये नमः ओम भद्रङ्गणाय विष्णुयामदेवाः भद्रं पश्येमाक्षविशेषकाः हिरण्यगर्भेषुष्वानुसस्तमुण्डे यशेमदेवहितेदायोः वश्चनहिन्दौर्दश्वाः वश्चनाघोषाविश्ववेदाः वश्चनस्ताक्षोरेश्चनैमिः वश्चनामहर्प्रजद्दधातु ओम शान्ति शान्ति शान्तिः ओम नमस्ते गणपते त्वमेव प्रत्यक्षं तत्त्वमसि त्वमेव केवलं सप्त ऋषिಗಳನೆ ಬೆಸಗೊಂಡೆಜ್ಞೇಶ್ವರರ ಸೃಷ್ಟಿಸಬೇಕೆಂದೇ ನುಡಿಯಾರು ಆದಿದೇವತೆಗಳ ನಿರ್ಮಾಣವನ್ನು ಮಾಡಿ ओम युवा सुवासा परिवीतागात सौश्रेयान् भवदिजायमानः तन्वीरास कवय गाधियो मनसा देवयन्तः स्वाहा पुण्याः परिनीया असरा अपुष्पा याश्च पुष्पिणीः बृहस्पतिप्रसूतास्तानो मुञ्चन्त्वमपुः ईश्वराय नमः फलं समर्पयामि काण्डाकाण्डाते पुरुषः शतेन च कुलाङ्कुलान् समर्पयामि ओम मूर्धानन्यो रतिं पृथिव्या वैश्वानरमदाय दातमग्निं भगवतमराजमतिथिञ्जनानामासन्नापात्रम् एवा स्वाहा मूर्धाग्नये दन्नमम ओम सप्तते अग्ने समिदः सप्त जिह्वा सप्त ऋषयः सप्त प्रियाणि सप्तहोत्राः सप्तधात्वा यजन्ति सप्तयोनि आकृणस्त्वाघृतेन स्वाहा अग्नये सप्तवत इदं मम पुनः स्वादित्या रुद्रावसवस्वमिन्हतां मानो सुनीथ यज्ञैः ऋतेन त्वं तनुवो वर्धयस्व सत्यास्त्वन्तु
यकामा स्वाहा वसुभ्यो रुद्रेभ्यो आदित्येभ्यो ब्रह्मभ्यो सनिधाय नमः ओम अगुहोमुचे प्रभरे मामनिधा इदमिन्द्र प्रतिहव्यं नृभाय सत्या सन्तु यजमानस्य कामा स्वाहा इंद्राय इदं नमः ॐ एकदन्ताय विद्महे वक्रतुण्डाय धीमहि तन्नो दन्तिः प्रचोदयात् स्वाहा महागणपतय इदं नमः ॐ तामग्निवर्णान् तपसा ज्वलन्तीं वैरोचनि कर्मफलेषु दुष्टाम् सुतरसितरसे नमः स्वाहा दुर्गाय इदं नमः ॐ शञ्च मे मयश्च मे प्रियञ्च मे कामश्च मे सौमनसश्च मे भद्रञ्च मे श्रेयश्च मे वस्यश्च मे यशश्च मे पगश्च मे द्रविणञ्च मे यन्ता च मे हर्ता च मे क्षेमश्च मे धृतिश्च मे विश्वञ्च मे महश्च मे संविच्च मे ज्ञात्रञ्च मे तूश्च मे प्रसूश्च मे शीलञ्च मे रयश्च मर्दञ्च मे मृतञ्च मे लक्ष्मञ्च मे नामयश्च मे दीवातुश्च मे दीर्घायुत्वञ्च मे नमित्रञ्च मे भयञ्च मे सुखञ्च मे शयनञ्च मे दोषाच मे सुधिरञ्च मे स्वाहा वसोर्धराञ्जः एषा हूयते घृतस्य वा एषा धारामुष्मिन् लोके किन्वमानोपतिष्ठता येन जुहोति तेजो वा आज्यं तेजो वसोर्दारा तेजसैवास्मै तेजो वरुन्धे तो कामावैवसोर्दारा कामामेवावरुन्धे देवागातविदागातं वित्वागातमिदमसत्पद मन्नो देवदेवे यज्ञस्वाहा वाचे स्वाहा वाचेधा स्वाहा देवेभ्यो गातिविद्यो यज्ञाय परमात्मने इदं नमः पूर्णाहुतिमुत्तमान् जुहोति सर्वं वै पूर्णाहुतिः सर्वमेवाप्नोति अथोऽयं वै पूर्णाहुतिः अस्यामेव प्रतिष्ठति नमः पार्वतीपतये पूर्णाहुतिमुहूर्तमस्तु अग्ने नयदुपधाराये अस्मान् विश्वानि देव वैनान् योऽध्यात्मज्योरान् भूयिष्ठान् ते नमोक्तिं विधेम रवशुक्राय यो दैव्यानि मानुषा जनो गोषि अन्तर्विश्वानि विद्यनादिगाति अच्छागिरो मतयो देवयन्ति अग्नीयन्ति द्रविणं विक्षमाणाः सुसन्दसमो सुप्रतीकमुसञ्चं हव्यवाहनतिं मानुषाणाम् अग्ने त्वमस्वद्योद्धविवाह अनग्नित्राभ्यमन्तकृष्टेः पुनरस्मभ्यगो सविताय देवा नमामि श्री अग्ने त्वं पालयानयोऽस्मान् स्वस्ति रतिर्कान् विश्वान् ऊष्टवृष्टे भवानुर्वे भवात्वगाय प्रकारवो मनना गच्छमानाः देवते देवीर्नयतदेवयता दक्षिणावादिनी प्राचीरी अव्यवरन्त्यग्ने दाति ॐ सकृते अग्ने नमः द्विस्ते नमः त्रिस्ते नमः चतुस्ते नमः पञ्चकृत्वस्ते नमः दशकृत्वस्ते नमः शतकृत्वस्ते नमः सहस्रकृत्वस्ते नमः अपरिमितकृत्वस्ते नमः
ಗಣಪತಿ ಹೆಗಡೆ ಸುಳ್ಗಾರ್ ಇವರು ಅಧ್ಯಕ್ಷರು ಕೃಷಿಕ ಯುವಕ ಸಂಘ ವಾಚಗದ್ದೆ. ಇವರು ವೇದಿಕೆ ಮೇಲೆ ಆಹ್ವಾನಿತರಾಗಿದ್ದಾರೆ. ಇವರು ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ. ಪ್ರಸನ್ನ ಪ ಹೆಗಡೆ SDMC ಅಧ್ಯಕ್ಷರು ಸಹಿಪ್ರ ಶಾಲೆ ವಾಚಗದ್ದೆ. ಇವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ. ಪ್ರಾಥಮಿಕ ಶಿಕ್ಷಕ ಸಂಘದ ಅಧ್ಯಕ್ಷರು ಸತೀಶ್ ಹೆಗಡೆ ಇವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ. ನಮ್ಮ ಹಾರ್ಸಿಕಟ್ಟ ಭಾಗದ CRP ಶೋಭಾ DC ಇವರು ವೇದಿಕೆ ಮೇಲೆ ಬರಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ಗೌರವಿಸುತ್ತಾ ನಮಸ್ಕರಿಸುತ್ತಾ ಈಗ ದುರ್ಗಾ ವಿನಾಯಕ ಭಜನಾ ಮಂಡಳಿಯವರಿಂದ ಪ್ರಾರ್ಥನೆ.
ಇವತ್ತಿನ ಈ ನಿಯೋಜಿತ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಸ್ವಾಗತವನ್ನು ಕೋರುವಂಥ ದೊಡ್ಡದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೊಟ್ಟಂಥವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಈ ಇಂದಿನ ಓದು ವಿಮರ್ಶೆ ಮತ್ತು ಸನ್ಮಾನ ಬೀಳ್ಕೊಡುಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ದೇವಸ್ಥಾನದ ಮೊಕ್ತೇಸರರು ಆದಂಥ ಶ್ರೀಯುತ ಶ್ರೀಧರ್ ಹೆಗಡೆ ಪೇಟೇಸರ ಇವರಿಗೆ ಸಂಘಟಕರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸುಮಂಗಲ ಎಲೆಸರ್ ಇವರು ವಿನಾಯಕ ಹೆಗಡೆಯವರ ಮಡದಿಗೆ ಅರಿಶಿನ ಕುಂಕುಮ ತೊಡಿಸಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದಾರೆ. ಕುಮಾರಿ ಡಾಕ್ಟರ್ ರಂಜನಾ ಮಂಜುನಾಥ ಹೆಗಡೆಯವರಿಗೆ ಸುಮಂಗಲ ಭಟ್ ಎಲೆಸರ್ ಇವರು ಐದು ಆರಲ್ಲಿ 1ನೇ ಕ್ಲಾಸಿಗೆ ಬರ್ತಾಳೆ ಅವಳು. ನಾನು ನಮ್ಮ ಈ CRP ಇವತ್ತು ಹೇಳಿದ್ದೇನೆ. ಇವ್ರದ್ರಲ್ಲಿ ಬ್ಯಾಚ್ ಹೆಂಗಿತ್ತು ಅಂತ ಹೇಳಿದರೆ ಅದ್ಭುತವಾದಂಥ ಬ್ಯಾಚ್ ಅನ್ನುವಂಥದ್ದು. ಪ್ರತಿಭಾ ಕಾರಂಜಿ ಆ ಒಂದು ಕಾಲದಲ್ಲಿ ಕೇವಲ ಪ್ರತಿಭಾ ಕಾರಂಜಿ ಮಾತ್ರ ಅಲ್ಲ, ಬಹುತೇಕ ಪಠ್ಯ ವಿಷಯದಲ್ಲೂ ಕೂಡ, ಪಠ್ಯೇತರ ವಿಷಯದಲ್ಲೂ ಕೂಡ ಭಾಳ ಮುಂದುವರಿದಂಥ ಒಬ್ಬ ವಿದ್ಯಾರ್ಥಿನಿಯಾಗಿದ್ಲು. ನೀಟಾದಂಥ ಒಂದು ಕೆಲಸ, ಅವತ್ತಿನ ಕೆಲಸ ಅವತ್ತೇ ಮಾಡುವಂಥದ್ದು. ಅದು ಬಹುಶಃ ಇವತ್ತು ರಂಜನನ್ನು ಇಲ್ಲೇ ತನಕ ಕೊಂಡೊಯ್ದಿದೆ ಅನ್ನುವಂಥದ್ದು. ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ನಾವು ಆ ಶಿಸ್ತನ್ನು ಬೆಳೆಸ್ಕೊಂಡಾಗ ನಾವು ಯಾವ ಪಥದಲ್ಲಿ ಸಾಗಬೇಕೆನ್ನುವಂತಹ ಸಂಪೂರ್ಣ ಜ್ಞಾನ ಅಲ್ಲದಿದ್ದರೂ ಸಾಮಾನ್ಯ ಜ್ಞಾನ ಇದ್ದಾಗ ಖಂಡಿತವಾಗಿ ಆ ವಿದ್ಯಾರ್ಥಿ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಒಳ್ಳೆಯ ಉದಾಹರಣೆ ರಂಜನ. ನನ್ನ ಹತ್ರ ಕಲಿತವರು CA ಆದವರಿದ್ದಾರೆ, ಇಂಜಿನಿಯರ್ ಆದವರಿದ್ದಾರೆ, ಬಿಸ್ನೆಸ್ ಮಾಡೋರಿದ್ದಾರೆ, ಬಹುತೇಕ ಎಲ್ಲ ವಿಭಾಗದಲ್ಲೂ ಇದ್ದಾರೆ. ಬಹುಶಃ ಡಾಕ್ಟ್ರ್ ಯಾರೂ ಆಗಿರಲಿಲ್ವಂತ, ಅದೊಂದು ನನಗೆ ಹೆಮ್ಮೆ. ನನ್ನ ಶಿಷ್ಯ ಒಬ್ಬ ಡಾಕ್ಟ್ರ್ ಆಗಿದ್ದಾಳೆ ಅಂತೇಳಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವಳ ಆ ಭವಿತವ್ಯಕ್ಕೆ ಈ ಒಂದು ಸನ್ಮಾನ ಎನ್ನುವಂಥದ್ದು ಒಂದು ನಾಂದಿಯಾಗಲಿ, ಉತ್ತಮ ವೇದಿಕೆಯಾಗಲಿ ಎನ್ನುವ ಹಾರೈಕೆಯೊಂದಿಗೆ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಫಲತಾಂಬೂಲ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇವತ್ತಿನ ಈ ವಿಡಿಯೋವನ್ನು ನೋಡಿದ್ರಿ ಅಲ್ವಾ ಸ್ನೇಹಿತರೆ? ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ. ಹಾಗೆ ನಾವು ಕೂಡ ಇದೇ ರೀತಿ ಊರಿನವರೆಲ್ಲ ಸೇರಿಕೊಂಡು ಒಗ್ಗಟ್ಟಿನಿಂದ ಕೆಲಸವನ್ನಾಗಲಿ, ಪೂಜೆಯನ್ನಾಗಲಿ ಏನೇ ಮಾಡಿದ್ರೂ ಕೂಡ ಎಷ್ಟೊಂದು ಚೆನ್ನಾಗಿ ಯಶಸ್ವಿಯಾಗಿ ಆಗುತ್ತೆ ಅಲ್ವಾ? ನಾವು ಕೂಡ ಇದೇ ರೀತಿ ಇದ್ದರೆ ಕೆಲಸನೂ ಸುಲಭದಲ್ಲಿ ಆಗುತ್ತೆ ಮತ್ತು ಎಲ್ಲರಲ್ಲೂ ಕೂಡ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಕೂಡ ಇದೇ ರೀತಿಯಾಗಿ ಒಗ್ಗಟ್ಟಿನಿಂದ ಇರೋಣ ಅಂತ ಹೇಳ್ತೀನಿ. ಹಾಗೆಯೇ ನನಗೆ ಇವತ್ತಿನ ಈ ವಿಡಿಯೋವನ್ನೆಲ್ಲವನ್ನು ಮಾಡಿ ಕಳಿಸಿರೋದು ನನ್ನ ಪ್ರೀತಿ ಉಮ್ಮಕ್ಕ ಅವರು ಕೂಡ ಇದೇ ಊರಿನವರು. ಅವರು ನನಗೆ ಈ ವಿಡಿಯೋವನ್ನೆಲ್ಲ ಮಾಡಿ ಕಳಿಸ್ತೀನಿ, ಹಾಕ್ತೀಯ ಅಂತ ಕೇಳಿದಾಗ ನಾನು ಕೂಡ ಖುಷಿಯಿಂದ ಇದನ್ನು ಹಾಕಿದ್ದೀನಿ. ಹಾಗೆ ನೀವೆಲ್ಲ ನೋಡಿ ಇಷ್ಟಪಡ್ತೀರಾ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನಾನು ಅವರಿಗೂ ಕೂಡ ಈ ವಿಡಿಯೋದ ಮೂಲಕ ಧನ್ಯವಾದವನ್ನು ಹೇಳ್ತೀನಿ, ಉಮ್ಮಕ್ಕ ಅವರಿಗೆ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.